ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಅಸುರಿ ಸ್ವಭಾವದ ಜನರ ಗುಣಲಕ್ಷಣಗಳನ್ನು ಮತ್ತಷ್ಟು ವಿಸ್ತರಿಸಿ ಹೇಳ್ತಾ ಹೋಗ್ತಾನೆ. ಅವರು ಯಾವಾಗಲೂ ಅಹಂಕಾರದಿಂದ, ಧನಮದದಿಂದ ಅವರು ಮಾಡ್ತಕ್ಕಂಥ ವಿಧಿಗಳೆಲ್ಲವೂ ಕೂಡ ತೋರ್ಗಾಣಿಕೆಗೆ ಮಾತ್ರ ಮಾಡ್ತಾರೆ ಮತ್ತು ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ಇವುಗಳನ್ನೇ ಆಶ್ರಯಿಸಿ ಅವರು ಇತರರಲ್ಲಿ ಯಾವಾಗಲೂ ದ್ವೇಷವನ್ನು ಹೊಂದುತ್ತಾ ಕೊನೆಗೆ ನನ್ನನ್ನೂ ದ್ವೇಷಿಸುವಂಥ ಸ್ವಭಾವವನ್ನು ಬೆಳೆಸ್ಕೊಳ್ತಾರೆ ಅಂತ ಭಗವಂತ ನುಡಿದಿದ್ದ. ಮತ್ತೆ ಮುಂದುವರೆದು ಈ ಅಧ್ಯಾಯದ 19 ಮತ್ತು 20ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಭಗವಂತ ಅಂತ ನೋಡೋಣ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಅಸುರೀಶ್ವೇವ ಯೋನಿಷು. ನನ್ನನ್ನು ದ್ವೇಷಿಸ್ತಾ ಇರ್ತಕ್ಕಂಥ ಕ್ರೂರತನವನ್ನು ಬೆಳೆಸಿಕೊಂಡು ಪಾಪಕರ್ಮಗಳನ್ನು ಮಾಡುವವರಾದಂತಹ ನರಾಧಮರನ್ನು ನಾನು ಯಾವಾಗಲೂ ಕೂಡ ಸಂಸಾರದಲ್ಲಿ ಅಸುರಿ ಜನ್ಮವನ್ನೇ ಕೊಡ್ತೀನಿ ಅಂತ ಭಗವಂತ ಘೋಷಣೆ ಮಾಡ್ತಾ ಇದ್ದಾನೆ. ಈ ರೀತಿ ದ್ವೇಷಿಸ್ತಾರಲ್ಲ, ಭಗವಂತನನ್ನೇ ದ್ವೇಷಿಸುವಂಥ ಜನ, ದೇವರನ್ನೇ ಕೆಟ್ಟದಾಗಿ ನಡ್ಕೊಳ್ಳುವಂಥವ್ರು, ದೇವರ ಬಗ್ಗೆನೇ ಕೀಳಾಗಿ ಮಾತನಾಡುವಂಥವ್ರು, ಅವರನ್ನು ನಾನು ಯಾವಾಗಲೂ ಅಸುರಿ ಜನ್ಮಕ್ಕೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಇದು ಯಾಕೆ ಹಿಂಗಾಗುತ್ತೆ ಅಂದರೆ, ಅಸುರಿ ಸ್ವಭಾವದವರು ಸಾಮಾನ್ಯವಾಗಿ ಕ್ರೂರಿಗಳಾಗಿರ್ತಾರೆ. ಆ ಕ್ರೂರತನದಿಂದ ಅವರು ಇಂದ್ರಿಯಗಳ ಸೆಳೆತಕ್ಕೆ ಒಳಗಾಗಿ ಅದನ್ನು ಮೆಟ್ಟಿ ನಿಲ್ಲಲಾರದೆ ಅವರೇನು ಮಾಡ್ತಾರೆ, ಯಾವಾಗಲೂ ಭಗವಂತನನ್ನೂ ದ್ವೇಷಕ್ಕೆ ಶುರು ಮಾಡ್ತಾರೆ. ಈ ಜನಗಳ ಮನಸ್ಸಿನಲ್ಲಿ ಯಾವಾಗಲೂ ಒಳ್ಳೆಯತನ, ಒಳ್ಳೆಯ ವಿಷಯಗಳು ಕೂಡ ಬರ್ತವೆ, ತಲೆಯಲ್ಲಿ ಆಗಾಗ ಅವು ನುಸುಳ್ತಾ ಬರ್ತಾ ಇರ್ತವೆ. ಆದರೆ ಅವರು ಅದನ್ನು ಧಿಕ್ಕರಿಸ್ತಾರೆ. ಇದನ್ನು ಮನಸ್ಸಿನಲ್ಲಿ ಭಗವಂತನ ಯಾವುದೋ ಒಂದು ಗುಣವಿಶೇಷಗಳು ಮನಸ್ಸಿಗೆ ಬಂದಾಗ ಅದನ್ನು ಅವರು ದೂರ ಮಾಡ್ತಾರೆ. ಹಾಗಾಗಿ ಅವರು ಭಗವಂತನನ್ನೇ ದ್ವೇಷಿಸಿದಂತೆ ಲೆಕ್ಕ. ಆ ರೀತಿ ದ್ವೇಷಿಸೋದ್ರಿಂದ ಅವರು ಪುನಃ ಯಾವಾಗಲೂ ಅಸುರಿ ಮನೆಗಳಲ್ಲೇ ಹುಟ್ಟುತ್ತಾರೆ ಅಂತ ಹೇಳ್ತಾ ಇದ್ದಾನೆ. ಮುಂದುವರೆದು ಆಸುರೀಂ ಯೋನಮಾಪ್ನಾನಾಹ ಆಸುರೀಂ ಯೋನಿಮಾಪನ್ನಾಹ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂಗತಿಂ ಅಂತ ಹೇಳಿದ. ಹೇ ಅರ್ಜುನ, ಪ್ರತಿ ಜನ್ಮದಲ್ಲಿಯೂ ಕೂಡ ಅಸುರಿ ಯೋನಿಯನ್ನೇ ಹೊಂದುವಂಥ ಈ ಮೂಢರು ನನ್ನನ್ನು ನೆನೆಯದೆ ಮತ್ತೆ ಮತ್ತೆ ಕೀಳಾದ ಜನ್ಮವನ್ನೇ ಪಡಿತಾರೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಕೆಟ್ಟ ಸ್ವಭಾವವನ್ನು ಬೆಳೆಸಿಕೊಂಡಿರ್ತಕ್ಕಂಥ ಈ ಜನ ಪ್ರತಿ ಜನ್ಮದಲ್ಲೂ ಅಸುರಿ ಮನೆಯಲ್ಲೇ ಹುಟ್ಟುತ್ತಾರೆ. ಆವಾಗಲಾದರೂ ಕೂಡ ಅವರು ಭಗವಂತನನ್ನು ಧ್ಯಾನ ಮಾಡಿ, ಭಗವಂತನನ್ನು ನೆನೆದು ಅವರು ಬದಲಾವಣೆಗೆ ಒಳಗಾಗಬಹುದು. ಆದರೆ ಅವರು ಹಾಗಾಗಲ್ಲ. ಹಾಗಾಗಿ ಅವರು ಮುಂದೇನೂ ಕೂಡ ಮತ್ತೆ ಪಾಪ ಜನ್ಮದಲ್ಲೇ ಹುಟ್ಟುತ್ತಾರೆ. ಈ ಪಾಪ ಜನ್ಮದಲ್ಲಿ ಹುಟ್ಟೋರು ಹೇಗೆ ಅಂತಂದರೆ, ಈಗೇನೋ ಅಪರಾಧ ಮಾಡಿ ಯಾರೋ ಜೈಲಿಗೆ ಹೋಗಿರ್ತಾರೆ, ಆ ಜೈಲಿನಲ್ಲಿ ಅವನ ಗುಣಸ್ವಭಾವಗಳನ್ನು ಜೈಲಿನ ಅಧಿಕಾರಿಗಳು ಪರಿಗಣನೆ ಮಾಡ್ತಾರೆ. ಉತ್ತಮವಾದಂಥ ನಡವಳಿಕೆ ಇರ್ತಕ್ಕಂಥವನನ್ನು ಅವಧಿಗೆ ಮುಂಚೆನೇ ಬಿಡುಗಡೆ ಮಾಡ್ತಾರೆ, ಅಥವಾ ಅವನಿಗೆ ಕೊಡ್ತಕ್ಕಂಥ ಶಿಕ್ಷೆಯ ಪ್ರಮಾಣವನ್ನು ತಗ್ಗಿಸ್ತಾರೆ. ಹೀಗೆಲ್ಲ ಇರುತ್ತೆ. ಆದರೆ ಅವನು ಜೈಲಿನಲ್ಲೂ ಕೂಡ ಅದೇ ಕೆಟ್ಟ ವರ್ತನೆಯನ್ನೇ, ಅದೇ ಪ್ರವೃತ್ತಿಯನ್ನೇ ಮಾಡ್ತಾ ಹೋದರೆ ಅವನಿಗೆ ಬಿಡುಗಡೆನೂ ಆಗಲ್ಲ, ಅವನ ಶಿಕ್ಷೆಯ ಪ್ರಮಾಣವೂ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಹಾಗೆ ಪ್ರತಿ ಜನ್ಮದಲ್ಲೂ ಕೂಡ ಕೆಟ್ಟ ನಡವಳಿಕೆಯನ್ನೇ ಪ್ರತಿಪಾದನೆ ಮಾಡ್ತಕ್ಕಂಥವನಿಗೆ ಮುಂದಿನ ಜನ್ಮದಲ್ಲೂ ಕೂಡ ಅವನು ಅಸುರಿ ಮನೆಯಲ್ಲೇ ಹುಟ್ಟುತ್ತಾನವನು. ಅವನು ಸರಿ ಮಾಡಿಕೊಳ್ಳಬಹುದು. ಪಾಪ ಜನ್ಮದಲ್ಲಿ ಹುಟ್ಟಿದಂಥವನು ಕೂಡ ತನ್ನ ಕೃತ್ಯಗಳನ್ನು ಉತ್ತಮವಾದ ರೀತಿಯಲ್ಲಿ ಮಾರ್ಪಾಡು ಮಾಡಿಕೊಂಡ್ರೆ
ಅವನಿಗೆ ಮುಂದಿನ ಜನ್ಮ ಉತ್ತಮವಾದ ಸಿಗುತ್ತೆ, ಆದರೆ ಅವನು ಆ ಕೆಲಸ ಮಾಡಲ್ಲ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.